समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ಹಾಗೆ ನಮ್ಮೆಲ್ಲರ ಪರವಾಗಿ ಸತೀಶಣ್ಣನವರಿಗೂ ನಮಸ್ಕಾರಗಳು ಹಾಗೂ ಸುಸ್ವಾಗತಗಳು ಫಾರ್ ದ ಸತ್ಸಂಗ ಆನ್ 20th April 2024. ಧನ್ಯವಾದಗಳು ಸತೀಶಣ್ಣ. ನಮಸ್ಕಾರ ಎಲ್ಲರಿಗೂ. ಶುರು ಮಾಡಿ ಪವಿತ್ರ ಅವರೇ. ಅಣ್ಣ, ಹೋದ್ ವಾರ ಮುಖ್ಯವಾಗಿ ಒಂದು ಮಂಜುನಾಥ್ ಅಣ್ಣ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನೀವು ಶೇರ್ ಮಾಡ್ತಾ ಇದ್ರಿ. ಆಗ ಟೈಮ್ ಆಗೋಗಿತ್ತು. ದಯವಿಟ್ಟು ಅದನ್ನ ಕಂಟಿನ್ಯೂ ಮಾಡಿ ಅಂತ ನಾನು ಎಲ್ಲರ ಪರವಾಗಿ ರಿಕ್ವೆಸ್ಟ್ ಮಾಡ್ತೀನಿ ಅಣ್ಣ. ಅಲ್ಲ, ಮಂಜುನಾಥ್ ಅಂತ ಒಬ್ರು ಇದ್ರು ಆಟೋ ಡ್ರೈವರು. ಅವರು ನಮ್ ಗ್ರೂಪ್ ನಲ್ಲಿ ಇದ್ರು. ಅಕಸ್ಮಾತ್ ಆಗಿ ಮುರುಗನ್ ಕೇಫ್ ಹತ್ರ ಬಂದು ನನ್ನ ಪರಿಚಯ ಮಾಡ್ಕೊಂಡು, ಅವ್ರಿಗೂ ಗೊತ್ತಾಗಿತ್ತು ಅವರು ಇರೋ ಮನೆ ರೋಡ್ ನಲ್ಲೇ ನಾನು ಆಪೋಸಿಟ್ ಆಗಿ ಇದ್ದೆ ಅಂತ. ಆಮೇಲೆ ಇಬ್ರು ಫ್ಯಾಮಿಲಿ ಫ್ರೆಂಡ್ಸ್ ಆದ್ವಿ. ಅವ್ರು ಮನೋವತಿಗೆ ಬರಕ್ ಶುರು ಮಾಡಿದ್ರು. ಆಮೇಲೆ ಕೆಲವು ಸಮಯ ಆದ್ಮೇಲೆ ನಾವು ಪ್ರಸಾದ ಅಲ್ಲಿ ಕಣ್ಣೂರ್ ಹತ್ರಿಂದ ಒಂದು ಹೋಟೆಲ್ ನಲ್ಲಿ ತರಿಸ್ತಾ ಇದೀವಿ. ಅದೇನೋ ಸರಿಗಿಲ್ಲ ಅಂತ ಚೇಂಜ್ ಮಾಡ್ಬೇಕಂದ್ರು. ನಾವೇನ್ ಮಾಡಿದ್ವಿ, ಇಲ್ಲಿ ನಮ್ಮ ಗೊತ್ತಿರೋರು ಒಬ್ರು ಹಲ್ಸೂರ್ನಿಂದ ಅವ್ರ ಹತ್ರ ಮಾಡಿಸಿ ತಗೊಂಡ್ ಬಂದ್ವಿ ಒಂದ್ಸತಿ. ಮಂಜುನಾಥ್ ಅವ್ರ ಆಟೋನಲ್ಲೇ ತಗೊಂಡ್ ಬಂದ್ರು. ಆವಾಗಿಂದ ಎಲ್ರು ಕೇಳ್ಕೊಂಡ್ರು ಇಲ್ಲಿ ಟೇಸ್ಟ್ ಚೆನ್ನಾಗಿದೆ, ಇಲ್ಲಿಂದನೇ ತರಿಸಿ ಅಂತ. ಆವಾಗ ಮಂಜುನಾಥ್ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಅಪ್ಪ ಎವ್ರಿ ಸಂಡೇ ನೀವು ಬನ್ನಿ ಅಂತ. ಸರಿ ಅಂತ ಒಂದು 2 ತಿಂಗಳು ಅವ್ರು ಬಂದ್ರು. ಇದ್ದಕ್ಕಿದ್ದಂಗೆ ಅದ್ ಏನಾಯ್ತು ಗೊತ್ತಿಲ್ಲ. ಅವರು ಹೇಳ್ಬಿಟ್ರು, ನನಗೆ ದುಡ್ಡು ಸಮಸ್ಯೆ ಇದೆ, ನಾನು ಬಂದ್ಬಿಟ್ಟು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಬೇಕು, ಇನ್ಮೇಲೆ ನನ್ನ ಮನೋವತಿಗೆ ಅಲ್ಲಿ ಇಲ್ಲಿ ನಾನು ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಆಯ್ತು ಅಂತ ನಾನು ಬಿಟ್ಬಿಟ್ಟೆ. ಋಷಿಗಳು ಏನೋ ಒಂದ್ ದಾರಿ ಮಾಡ್ತಾರೆ ಅಂತ ಇಷ್ಟ ತನಕ ಋಷಿಗಳು ದಾರಿ ಮಾಡ್ತಾ ಇದ್ದಾರೆ. ಹಂಗೆ ಇಲ್ಲಿಂದ ಹಲ್ಸೂರಿಂದನೇ ಪ್ರಸಾದ ನಾವು ತಗೊಂಡ್ ಬರ್ತಾ ಇದ್ವಿ. ಇದು ಏನಾಯ್ತು, ಅವ್ರು ಹೇಳಿದ್ದು 1 ವಾರಕ್ಕೆ ಅವರು ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್ ನಲ್ಲಿ ಮನೋವತಿಗೆ ಹೋಗಿದ್ದಾರೆ. ಅಲ್ಲಿ ಒಂದು ಋಷಿ ಬಂದು ಅವ್ರ 2 ಕಾಲ್ನ ಇಟ್ಕೊಂಡು ಅಪ್ಸೈಡ್ ಮಾಡಿ ಮೇಲಿಂದ ಬಿಟ್ಬಿಟ್ರು ಅವ್ರನ್ನ. ಅವ್ರು ಬಂದು ಮನೋವತಿ ಒಳಗಡೆ ಬಿದ್ರು. ಅವರು ಎಚ್ಚರಿಕೆ ಆಗಿ ಎದ್ದು ನೋಡಿದ್ರೆ ಅವ್ರಿಗೂ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗೋಯ್ತು, ಪೇನ್ ಆಗೋಯ್ತು, ಸರಿಯಾಗಿ ನಡೀಕ್ ಆಗ್ತಾ ಇಲ್ಲ. ಸರಿ, ಅವ್ರು ಆಕ್ಚುಲ್ ಆಗಿ ಹೀಸ್ ಸ್ಪೆಷಲಿಸ್ಟ್ ಇನ್ ಆಯುರ್ವೇದ ಆಲ್ಸೋ. ಅವ್ರಿಗೆ ಏನೋ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರು, ಸರಿಯಾಗ್ಲಿಲ್ಲ. ಇದೇ ತರ ಕೆಲವು ದಿನ ಇದ್ರು. ಆಮೇಲೆ ಕೊನೆಯಲ್ಲಿ ನನ್ನ ಹತ್ರ ಬಂದ್ಬಿಟ್ಟು ಈ ತರ ಅಂತಂದ್ರು. ಬಂದು ಮನೋವತಿಗೆ ನಿನ್ ಸೇವೆ ಮಾಡು, ಎಲ್ಲ ಸರಿ ಹೋಗ್ತಿದ್ದಾರೆ. ಸರಿ ಅಂತ ಬಂದ್ರು ಅವರಾಗಿ. ನಾನು ಬರ್ತೀನಿ ಅಂತ ಅವ್ರು ಬಂದ್ರು, ಸೇವೆ ಮಾಡಿದ್ರು, ಅವ್ರಿಗೆ ಸರಿ ಹೋಯ್ತು. ಇದು ಒಂದು ದೃಶ್ಯವಾದ ಒಂದು ಘಟನೆ ನಡೀತು. ಧನ್ಯವಾದಗಳು ಅಣ್ಣ. ಅಣ್ಣ ಪವಿತ್ರ, ಧನ್ಯವಾದಗಳು ಅಣ್ಣ ಈ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿದ್ದಕ್ಕಾಗಿ. ಇವಾಗ ಪವಿತ್ರ ಅಣ್ಣ ಕೇಳಿಸ್ತಿದ್ಯಾ ಅಣ್ಣ? ಕೇಳಿಸ್ತಿದೆ, ಹೇಳಿಮ್ಮ. ಅಣ್ಣ ಈಗ ಪ್ರಶ್ನೆಗಳನ್ನ ಕೇಳಬೇಕಾದಂತಹವರು
3 ಆಪ್ಷನ್ಗಳಿರುತ್ತೆ. ಒಂದು, ನೀವೇನಾದ್ರು ಶಬ್ದ ಇರುವಂತ ಜಾಗದಲ್ಲಿದ್ರೆ ದಯಮಾಡಿ ನೀವು ಟೈಪ್ ಮಾಡಿದ್ರೆ ನಾನು ನಿಮ್ ಪರವಾಗಿ ಪ್ರಶ್ನೆ ಕೇಳ್ತೇನೆ. ಇಲ್ಲ ನಿಮ್ಗೆ ಹ್ಯಾಂಡ್ ರೈಸ್ ಆಪ್ಷನ್ ಯೂಸ್ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ದಯವಿಟ್ಟು ಅದನ್ನ ಯೂಸ್ ಮಾಡಿ. ಇಲ್ಲದಿದ್ರೆ ವಿಡಿಯೋ ಆನ್ ಮಾಡಿ ಕೈ ಎತ್ತಿದ್ರು ಸಹ ನಾನು ಅನ್ಮ್ಯೂಟ್ ಮಾಡಿ ಕೊಡ್ತೇನೆ. ನೀವು ದಯಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಈಗ ಪ್ರಾರಂಭ ಮಾಡೋಣ. ಅಣ್ಣ, ಮೊದಲಿಗೆ ಒಂದು ಚಾಟ್ ಅಲ್ಲಿ ಒಂದು ವಿಷಯ ಬಂದಿದೆ. ಅಣ್ಣ, ನಾವು ಋಷಿಗಳನ್ನ ಆಯ್ಕೆ ಮಾಡಿಕೊಂಡ ಮೇಲೆ ಅವರನ್ನ ಹೇಗೆ ಆರಾಧಿಸುವುದು ಅಂತ ಪ್ರಶ್ನೆ ಬಂದಿದೆ ಅಣ್ಣ. ಇವಾಗ ಅಮರವನ್ನು ಹೆಂಗೆ ಧ್ಯಾನ ಮಾಡ್ತೀರಾ 24 ನಿಮಿಷ ಕೂತ್ಕೊಂಡು ಒಂದ್ ಜಾಗದಲ್ಲಿ, ಅದೇ ತರ ಫಾರ್ ಎಕ್ಸಾಂಪಲ್ ವಿಶ್ವಾಮಿತ್ರ ಮಹರ್ಷಿನ ನಿಮ್ಗೆ ಆಯ್ಕೆ ಮಾಡ್ಬೇಕಂದ್ರೆ ಕೂತ್ಕೊಂಡು ಅವ್ರನ್ನ ಸ್ಮರಣೆ ಮಾಡಿ ನಿಮ್ಮ ಹೃದಯದಲ್ಲಿ ಅವ್ರ ಪಿಕ್ಚರ್ನ ನೀವು ಕ್ಯಾಪ್ಚರ್ ಮಾಡಿ ಅವರನ್ನೇ ನೀವು ಸ್ಮರಣೆ ಮಾಡಿ. ಅವರು ನೋಡ್ತಾರೆ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ಏಕಾಗ್ರತೆಯಿಂದ, ನಿಮ್ಮ ಒಂದು ಫೇತ್ನಿಂದ ಅವರು ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಹೋಗ್ತಾ ಹೋಗ್ತಾ ಕನೆಕ್ಟ್ ಆದ್ಮೇಲೆ ಅವರು ನಿಮ್ಗೆ ದರ್ಶನವನ್ನು ಕೊಡ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಫೇತ್ ಮೇನ್ಲಿ. ಆಗ್ಲಿ ಅಣ್ಣ, ಧನ್ಯವಾದಗಳು ಅಣ್ಣ. ಇವಾಗ ನಾನು ಗ್ಯಾಲರಿ ಮೋಡ್ಗೆ ಬರ್ತಾ ಇದ್ದೀನಿ. ಯಾರಾದ್ರೂ ವಿಡಿಯೋದಲ್ಲಿ ಪ್ರಶ್ನೆ ಕೇಳೋರಿದ್ರೆ ಕೈ ಎತ್ತಿ. ಮಧು ಅಣ್ಣ, ಅನ್ಮ್ಯೂಟ್ ಮಾಡಿ ಅಣ್ಣ. ಸರ್, ನೀವ್ ಒಂದು ವಿಡಿಯೋ ನೋಡಿದ್ದೆ ನಿಮ್ದು. ಅದ್ರಲ್ಲಿ ನೀವ್ ಅದ್ರಲ್ಲಿ ಹೇಳ್ತಿರಲ್ಲ, ಬ್ರಹ್ಮ 100 ವರ್ಷ ಬದುಕ್ತಾರೆ, ಆಮೇಲೆ ಅವ್ರ ಪದವಿನ ಬಿಟ್ಟು ಹೋಗ್ತಾರೆ. ವಿಷ್ಣು 100 ವರ್ಷ ಬದುಕ್ತಾರೆ, ಆಮೇಲೆ ಅದಾದ್ಮೇಲೆ ಅವ್ರ ಪದವಿನ ಬಿಟ್ಟು ಹೋಗ್ತಾರೆ. ಶಿವನುವೆ ಅವ್ರ 100 ವರ್ಷ ಬದುಕ್ತಾರೆ, ಆಮೇಲೆ ಅವ್ರ ಪದವಿನ ಬಿಟ್ಟು ಹೋಗ್ತಾರೆ. ದೇವಿನುವೆ 100 ವರ್ಷ ಬದುಕ್ತಾರೆ, ಆಮೇಲೆ ಅವ್ರ ಪದವಿನ ಬಿಟ್ಟು ಹೋಗ್ತಾರೆ. ನಾನು ಎಲ್ಲೋ ಓದಿದ್ದೆ, ಪೀರಿಯಾಡಿಕ್ ಡಿಸಲ್ಯೂಷನ್ ಆಫ್ ದ ಯೂನಿವರ್ಸ್ ಹ್ಯಾಪನ್ಸ್ ಅಂಡ್ ಅದ್ಯಶಕ್ತಿ ಮರ್ಜಸ್ ಬ್ಯಾಕ್ ವಿತ್ ಫಾರ್ಮ್ಲೆಸ್ ಅಬ್ಸಲ್ಯೂಟ್ ಅಂತ. ಅಂದ್ರೆ ಇವಾಗ ದೇವಿ ಇದನ್ನುವೆ ಪರ್ಮನೆಂಟ್ ಅಲ್ಲ ಪೊಸಿಷನ್? ಯಾವುದು ಪರ್ಮನೆಂಟ್ ಅಲ್ಲ ಎಕ್ಸೆಪ್ಟ್ ಪರಬ್ರಹ್ಮ. ಓ, ಇದು ನಾನ್ ಎಲ್ಲಿ ಓದ್ರು ಸಿಗ್ಲಿಲ್ಲ. ಬರೀ ಒಂದೇ ಎಲ್ಲೋ ಓದಿದ್ದೆ, ದೇವಿ ವಿಲ್ ಮರ್ಜ್ ಬ್ಯಾಕ್ ವಿತ್ ಫಾರ್ಮ್ಲೆಸ್ ಅಬ್ಸಲ್ಯೂಟ್ ಅಂತ. ಅವಾಗ ಗೊತ್ತಾಯ್ತು ದೇವಿನುವೆ ಹೊಟ್ಟೋಗ್ಬಿಡುತ್ತೆ, ಆಫ್ಟರ್ 100 years ಓನ್ಲಿ ಪರಬ್ರಹ್ಮ ವಿಲ್ ಸ್ಟೇ ಅಂತ. ಹೌದು. ಅಂದ್ರೆ ಪರಬ್ರಹ್ಮ ಮಾತ್ರ ಶಾಶ್ವತವಾಗಿ ಉಳ್ಕೊಳೋದು ಕೊನೆಗೆ ಎಲ್ಲ ಪರ್ಮನೆಂಟ್ ಹೌದು. ಓ, ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಇದೆ ಒಂದು. ಧನ್ಯವಾದಗಳು ಅಣ್ಣ. ಎಷ್ಟು ನಿಮಿಷ ಋಷಿಗಳ ಧ್ಯಾನವನ್ನು ಮಾಡಬೇಕು ತಿಳಿಸಿ ಅಂತ ಕೇಳಿದ್ದಾರೆ. ಎಷ್ಟು ಜಲ್ದಿ ನಿಮಗೆ ಅವರ ಅನುಗ್ರಹ ಬೇಕೋ ಅಷ್ಟು ಹೊತ್ತು ನೀವು ನಿಮ್ಮ ಸಮಯವನ್ನು ಅವರಿಗೆ ಅರ್ಪಣೆ ಮಾಡಿ ಮಾಡಬೇಕು ಧ್ಯಾನ. ನೀವೆಷ್ಟು ಮಾಡ್ತೀರೋ ಅಷ್ಟು ಜಲ್ದಿ ಅವ್ರು ನಿಮ್ಗೆ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ, ನಿಮ್ಗೆ ಅನುಭವ ಕೊಡ್ತಾರೆ, ನಿಮ್ಗೆ ಅನುಗ್ರಹ ಮಾಡ್ತಾರೆ. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಅಣ್ಣ. ಅಣ್ಣ, ನಾವು ಮರಣದ ನಂತರ ಪರಬ್ರಹ್ಮ ಲೋಕ ಸೇರಿದ ಮೇಲೆ ನಾವು ಅಲ್ಲಿ ಹೇಗೆ ಇರ್ತೇವೆ ಮತ್ತು ನಮ್ಮ ಕೆಲಸ ಏನು ಅಂತ ಕೇಳಿದ್ದಾರೆ. ಅಲ್ಲಿ ಪರಬ್ರಹ್ಮ ಲೋಕ ಅನ್ನೋದು ಇಟ್ ಈಸ್ ಆನಂದ, ಇಟ್ ಈಸ್ ಬ್ಲಿಸ್. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ಇನ್ ವರ್ಡ್ಸ್. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಅಲ್ಲಿ ಹೋದ್ಮೇಲೆ ಯುವರ್ ಐಡೆಂಟಿಟಿ ಇಸ್ ಲಾಸ್ಟ್. You have no identity of your own. It will be completely bliss and ananda. ಅದನ್ನ in words it cannot be explained ಅಮ್ಮ. ಇವಾಗ ನೀವು ಒಂದು ಮೈಸೂರು ಪಾಕ್ ತಿಂತೀರಾ, ಆ ಸ್ವೀಟ್ನೆಸ್ ಹೆಂಗಿದೆ ಅಂತ ಕೇಳಿದ್ರೆ ನೀವು ಹೇಳಕ್ ಆಗ್ತದಾ? ಇಟ್ ಈಸ್ ಸ್ವೀಟ್ ಅಂತೀರಾ ಅಷ್ಟೇ, ಬಟ್ ಕ್ಯಾನ್ ಯು ಎಕ್ಸ್ಪ್ಲೈನ್ ದ ಟೇಸ್ಟ್ ಆಫ್ ಇಟ್? ಯು ಕೆನಾಟ್. ಯು ವಿಲ್ ಹ್ಯಾವ್ ಟು ಈಟ್ ಯುವರ್ ಸೆಲ್ಫ್ ಅಂಡ್ ರಿಲೀಸ್ ದ ಸ್ವೀಟ್ನೆಸ್ ಯುವರ್ ಸೆಲ್ಫ್ ಅಲ್ವಾ? Same way, when you go to Parabrahma Loka, you will experience and you will live in that Ananda or bliss. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡ್ ಅಲ್ಲಿ ಇದೀವಿ. ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೈಯನ್ನ ಎತ್ತಿ ದಯಮಾಡಿ. ಅಣ್ಣ, ಅನ್ಮ್ಯೂಟ್ ಮಾಡಿ ಅಣ್ಣ. ಮಧು ಅಣ್ಣ, ಅನ್ಮ್ಯೂಟ್ ಮಾಡಿ ಮಧು ಅಣ್ಣ. ಅನ್ಮ್ಯೂಟ್ ಆಗಿದೆ.
ಅಣ್ಣ ಮಾತಾಡಿ. ಸರ್ ಇವಾಗ ನಿರ್ವಿಕಲ್ಪ ಸಮಾಧಿನ ಅನುಭವಿಸಾದ್ಮೇಲೆ ದೇಹ ದೇವ್ರಿಚ್ಛೆಯಿಂದ ಒಂದು ಅನೇಕ ವರ್ಷ ಬದುಕ್ಬೋದ, ನಾವ್ ಅನೇಕ ವರ್ಷ ನಿರ್ವಿಕಲ್ಪ ಸಮಾಧಿಯಲ್ಲೇ ಇರ್ಬೋದಾ, ಅಥವಾ ಒಂದ್ಸಲಿ ನಿರ್ವಿಕಲ್ಪ ಸಮಾಧಿಗೆ ಹೋದಾಗ ಕೆಲವು ವಾರ ಆದ್ಮೇಲೆ ದೇಹ ಕೊಳ್ತೋಗ್ಬಿಡುತ್ತೋ ಸರ್? ನೋಡಿ, ನೀವು LKG ನಲ್ಲಿ ಇದ್ದೀರಾ, ನೀವು ನರ್ಸರಿನಲ್ಲಿ ಇದ್ದೀರಾ. ಹಾ You are asking a question of a graduation. So it is not possible for you to understand. You will have to rise to that level. Okay. Then you will understand what is samadhi, what is savikalpa samadhi, what is nirvikalpa samadhi, what is turyatita, what is turya, and what is vihanga marga, all those things. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ. ನಮಸ್ಕಾರ ಸತೀಶ್ ಅಣ್ಣ. ಎಲ್ಲಾ ಶಕ್ತಿ ದೇವಿಯರು ಬೆಟ್ಟದ ಮೇಲೆ ಅಥವಾ ನದಿ ದಂಡೆಯ ಮೇಲೆ ಯಾಕೆ ನೆಲೆಸ್ತಾರೆ? ಏನಾದ್ರೂ ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮ ಕಾರಣ ಇದೆಯಾ ಇದಕ್ಕೆ ಅಂತ ಕೇಳಿದ್ದಾರೆ. ಅಲ್ಲ, ಅದು ಆ ಕಾಲದಲ್ಲಿ ಆ ಟೈಮ್ ನಲ್ಲಿ ಏನು ಒಂದು ಸ್ಪಿರಿಚುವಲ್ ಈವೆಂಟ್ ಆಗ್ತದೋ ಆ ಜಾಗದಲ್ಲಿ ಅವರು ಆ ಜಾಗದಲ್ಲಿ ನೆಲೆಸ್ಕೊಳ್ತಾರೆ ಅಷ್ಟೇ. ಸ್ಪೆಸಿಫಿಕ್ ಈ ತರಾನೇ ಇರ್ಬೇಕಂತ. ಎಷ್ಟೋ ದೇವಸ್ಥಾನಗಳು ಇಟ್ ಈಸ್ ಆನ್ ದ ಲ್ಯಾಂಡ್ ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್ ಕಾಶಿ ವಿಶ್ವನಾಥ್ ಟೆಂಪಲ್, ತಮಿಳುನಾಡಿನಲ್ಲಿ ಕಂಚಿ ಕಾಮಾಕ್ಷಿ ದೇವರು, ಏಕಾಂಬರೇಶ್ವರರು, ಸಮಯಪುರಂ ಮಹಾಮಾಯಿ, ಈ ತರ ಎಲ್ಲ ದೇರ್ ಆರ್ generally. It depends on the events which took place in a particular yuga at a particular time. That place will become a auspicious place, whether it is on land or on the hilltops or nadi samudra. ಇಲ್ಲ ಇದು ಸಾರಿ ನದಿ ತೀರದಲ್ಲಿ, ಇಲ್ಲಾಂದ್ರೆ ನದಿ ತೀರ. ಸಮುದ್ರದಲ್ಲಿ. ತಿರುಚೆಂದೂರ್ is on the beach side of the Indian Ocean. ಅಲ್ವಾ? ಕನ್ಯಾಕುಮಾರಿ is also like that. ಅಣ್ಣ ಧನ್ಯವಾದಗಳು ಅಣ್ಣ. ಈಗ ವಾಪಸ್ ಗ್ಯಾಲರಿ ಮೋಡಲ್ಲಿ ಇದ್ದೀವಿ. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ದಯವಿಟ್ಟು ವಿಡಿಯೋ ಆನ್ ಮಾಡಿ ಪ್ರಶ್ನೆಗಳನ್ನ ಕೈ ಎತ್ತಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ. ಅಣ್ಣ ಮಾತಾಡಿ ಅಣ್ಣ. ಮಾತಾಡಿ ಮಧು ಅಣ್ಣ. ಸರ್, ಇವಾಗ ಶೈಶುಮರ ಚಕ್ರ ಇದಲ್ಲ ಸರ್, ಅದು ಅಕಸ್ಮಾತ್ ಜನ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಾನು ಓದಿದ್ದಾಗ ವಿಶ್ವಾಮಿತ್ರ ಋಷಿಯವರು ಶೈಶುಮರ ಚಕ್ರದ ಇದನ್ನ ಆಲ್ಟರ್ ಮಾಡಿದ್ದಾರೆ, ಅದಕ್ಕೆ ದಿನಗಳ ನಿಮಿಷಗಳ ತರ ಹಾರೋಗ್ತಾ ಇದೆ, ಕಾಲಕ್ಕೆ ಇದು ಒಂಥರ ಎಣ್ಸಕ್ಕೆ ಆಗ್ತಾ ಇಲ್ಲ. ಅದ್ ನಿಜಾನಾ ಸರ್? ಅದು ಪ್ರಳಯ ಫೇಸ್ ಅಲ್ಲಿ ಇದೀವಲ್ಲ. Saishumar Chakra is the heart of our earth. It is placed in one of the pyramids of Egypt. It is secretly maintained. The place no one will come to know about it. And the rishis are monitoring it. It's not Vishwamitra Maharishi alone. The rishi who is in charge, Atri Maharishi, now he is presently in charge. He will monitor in it and he will take charge of that Shaishumara Chakra. And Mahameru is in the Himalayas. It is the brain of our earth. So ಇದೆರಡನ್ನು ಅವರು ಈಕ್ವಲ್ ಆಗಿ ಮಾನಿಟರ್ ಮಾಡ್ತಾರೆ, which will control the weather conditions of on the earth and the other natural conditions on the earth. Okay. Thank you, sir. ಧನ್ಯವಾದಗಳು. ಬೇರೆ ಯಾರಿಗಾರು ಪ್ರಶ್ನೆ ಇದ್ರೆ ಕೇಳಿ. ಸತ್ಸಂಗದ ಕೊನೆಗೆ ಪ್ರಶ್ನೆಗಳ ಹೇಳ್ತೀರಿ, ಆಗ ಟೈಮ್ ಆಗೋಗತ್ತೆ, ಹಾಗೆ ಮಾಡಬೇಡಿ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಅಣ್ಣ ಒಂದು ಜನರಲ್ ಪ್ರಶ್ನೆ ಇತ್ತು. ಒಬ್ರು ಕೇಳಿದ್ರು, ಬುಕ್ಸ್ ಭಾಗವತ ಬುಕ್ಸ್ ಬಂದಿದ್ಯಾ ಅಂತ ಒಂದು ಕೇಳಿದ್ರು ಅಣ್ಣ. ಅದ್ರ ಬಗ್ಗೆ ಬಂದಿಲ್ಲಮ್ಮ. We are keeping track of it. We are phoning the Gita Press and asking them. Every time they say this month end it will come, this month end it will come. Like this 3 months have elapsed. Allah will wait till this month end and again we'll put pressure on them. ಓಕೆ, ಆಗ್ಲಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಮುಂದೆ ಒಂದು ಪ್ರಶ್ನೆ ಇದೆ. ಮಡಿ ಮತ್ತು ಮೈಲಿಗೆ ಆಚರಣೆ ಸ್ವಾಮಿಗಳು, ಪುರೋಹಿತರು
ಮಾಡುತ್ತಾರೆ. ಇದನ್ನು ಮಾಡಬೇಕೆ? ದೈಹಿಕ ಶುದ್ಧಿ ಮಾಡೋದ್ರಿಂದ ಅಂತರಂಗ ಶುದ್ಧಿ ಆಗುತ್ತಾ ಅಂತ ಕೇಳಿದ್ದಾರೆ. ನೋಡಿ, ಏನಾದ್ರೂ ಒಂದು ನಿಮ್ಗೆ ಬೇಕಂದ್ರೆ ನೀವು ಡಿಸಿಪ್ಲಿನ್ ಆಗಿ ಎಲ್ಲವನ್ನು ಆ ಪೂಜೆ ವಿಧಾನವನ್ನು ಯು ಹ್ಯಾವ್ ಟು ಫಾಲೋ. ಇಟ್ ಈಸ್ ಎ ಮಸ್ಟ್. If you don't want anything except God, then no condition, no discipline, nothing is required. Just offer your Hridaya and pray to the Lord. The Lord will come to you and bless you. If you aspect for a certain phala, then according to that you will have to follow the rules. For example, ಒಂದು ಮನೆಗೆ ಗೃಹ ಪ್ರವೇಶ ಮಾಡ್ತೀರಾ, ಆವಾಗ ಯು ವಿಲ್ ಹ್ಯಾವ್ ಟು ಡೂ ವಾಸ್ತು ಹೋಮ ಮಾಡಬೇಕು, ವಿಘ್ನೇಶ್ವರ ಹೋಮ ಮಾಡಬೇಕು, ನವಗ್ರಹ ಹೋಮ ಮಾಡಬೇಕು. ಈ ತರ ದೇರ್ ಆರ್ ಆಲ್ ಸರ್ಟನ್ ಥಿಂಗ್ಸ್ ವಿ ಹ್ಯಾವ್ ಟು ಡೂ. ಫಾರ್ ದಟ್ ದ ಪುರೋಹಿತ್ ಹ್ಯಾಸ್ ಟು ಬಿ ಡಿಸಿಪ್ಲಿನ್. ಹಿ ಹ್ಯಾಸ್ ಟು ಬಿ ಶುದ್ಧವಾಗಿರ್ಬೇಕು, ಅಲ್ಲಿ ಇರೋರೆಲ್ಲರೂ ಶುದ್ಧವಾಗಿರ್ಬೇಕು. ಆವಾಗಲೇ ಅದಕ್ಕೆ ನಿಮ್ಗೆ ಪೂರ್ತಿ ಫಲ ಸಿಗ್ತದೆ. ಅರ್ಥ ಆಯ್ತಾ? ಆಗ್ಲಿ ಅಣ್ಣ, ಧನ್ಯವಾದಗಳು. ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ, ನಾವು ಈ ಜನ್ಮದಲ್ಲಿ ಮುಕ್ತಿ ಪಡೆದು ಪರಬ್ರಹ್ಮ ಲೋಕ ಸೇರಿದ ಮೇಲೆ ಮತ್ತೆ ನಾವು ಮಾನವ ಜನ್ಮ ಪಡೆದ ಮೇಲೆ ನಾವು ಪಾಪ ಮಾಡದೇ ಇರೋದು ಹೇಗೆ ಅಂತ ಕೇಳಿದ್ರು. ನೀವು ಮತ್ತೆ ಬರಲ್ಲ ಇಲ್ಲಿ ವಾಪಸ್. ಇಟ್ ಈಸ್ ಒನ್ ವೇ ಟ್ರಾಫಿಕ್. ಒನ್ಸ್ ಯು ಗೆಟ್ ಇನ್ ಟು ಪರಬ್ರಹ್ಮ ಲೋಕ, ಯು ಕೆನಾಟ್ ಕಮ್ ಬ್ಯಾಕ್ ಅಗೇನ್. ಆಗ್ಲಿ ಅಣ್ಣ, ಧನ್ಯವಾದಗಳು ಅಣ್ಣ. ಈಗ ನಾವು ವಾಪಸ್ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದೀವಿ. ಯಾರಾದ್ರೂ ಪ್ರಶ್ನೆಗಳಿಂದಲಿ ದಯಮಾಡಿ ಕೈ ಎತ್ತಿ. ಅಣ್ಣ, unmute ಮಾಡಿ ಅಣ್ಣ, ಮಾತಾಡಿ ಅಣ್ಣ, ಮಾತಾಡಿ ಅಣ್ಣ. ಸರ್, ಇವಾಗ ಗಾಯತ್ರಿ ಮಂತ್ರನ್ ಪಾರಾಯಣ ಮಾಡುವಾಗ ಅವನ್ ಒಬ್ಬ ವ್ಯಕ್ತಿ ತನ್ನ ಶರೀರದೊಳಗಡೆನೆ ಕ್ಯಾನ್ ಈ ರಿಯಲೈಸ್ ಪರಬ್ರಹ್ಮ ಬೈ ಮೆಡಿಟೇಟಿಂಗ್ ಆನ್ ದ ಗಾಯತ್ರಿ ಮಂತ್ರ ರೆಗ್ಯುಲರ್? No, you cannot. To realize Parabrahma, it is entirely a different process. Gayatri Mantra is given for a certain purpose. Okay, sir. Thank you, To sir. realize Parabrahma, nothing is required. All you have to do is go to inside yourself, know who you are. Then you will realize who you are. That is self-realization. By realizing yourself, you will come to know that Parabrahma exists in yourself. That is Brahmajnana. Okay. Thank you, sir. ಸುನಂದ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅಣ್ಣ, ಇವಾಗ ಪಿತೃಪಕ್ಷದಲ್ಲಿ ನಾನು ವೆಜ್ ಎಲ್ಲ ಎಡೆ ಹಿಡ್ತೀನಣ್ಣ. ಆದ್ರೆ ನಮ್ಮ ಅತ್ತೆ ಹೇಳ್ತಾರೆ ನಾನ್ ವೆಜ್ ಇಡ್ಬೇಕು, ಅವಾಗ್ಲೇ ಅವ್ರು ಬಂದು ತಿನ್ನೋದು ಅಂತಾರೆ ಅಣ್ಣ ನಮ್ಮ ಅತ್ತೆ. ಏನ್ ಮಾಡ್ಬೇಕಣ್ಣ? ನೋಡಿಮ್ಮ, ಒಂದ್ ಹೇಳ್ತೀನಿ, ಅದು ಆಗಿರೋ ಘಟನೆ. ಅದು ಅವ್ರು ತಿಂದಿದ್ದು ನಾನ್ ವೆಜ್ ಆಯ್ತಾ. ನೀವು ಇಡೋದು ಎಡೆನಲ್ಲಿ ನೀವು ಪ್ರೀತಿಯಿಂದ ಇಟ್ರೆ ಅವರು ಸ್ವೀಕರಿಸ್ತಾರೆ. ಬೇರೆ ಏನಿಲ್ಲ. ಸರಿ ಅಣ್ಣ. ಅಂದ್ರೆ ನಾವಿವಾಗ ಅತ್ತೆ ಅವರು ಇದ್ ಮಾಡ್ತಾರಣ್ಣ, ಗಲಾಟೆ ಮಾಡ್ತಾರೆ, ನೀನ್ ಯಾಕೆ ಆತರ ಇಡಲ್ಲ ಅಂತ. ಅದಕ್ಕೋಸ್ಕರ ಇವಾಗ ನಾನು ನೀವು ಹೇಳ್ಬಿಡಿ, ನಿಮ್ಮ ಅತ್ತೆ ಅವ್ರನ್ನ ನೀವೇ ಮಾಡಿ ಇಡಿ ಅಂತ ಹೇಳಿಡಿ ಅಷ್ಟೇ. ಸರಿ ಅಣ್ಣ, ಆಯ್ತಣ್ಣ. ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ. ಧನ್ಯವಾದಗಳು ಅಕ್ಕ. ಅಣ್ಣ, ಮುಂದೆ ಒಂದು ಪ್ರಶ್ನೆ ಕೇಳಿದಾರೆ ಒಬ್ಬರಕ್ಕ. ನಮಸ್ತೆ ಅಣ್ಣ, ಹೌ ಶುಡ್ ಬಿ ಅವರ್ ಡೈಲಿ ರೊಟೀನ್ ಟು ಅಟೇನ್ ಅಂಡ್ ಇವಾಲ್ವ್ ಇನ್ ಸ್ಪಿರಿಚುವಲ್ ಸಾಧನ? ನಾನು ಎಷ್ಟೋ ಸತಿ ಹೇಳಿದ್ದೀನಲ್ಲಮ್ಮ ಎಲ್ಲರಿಗೂ. The moment you get up in the morning, you say Shri Krishna Arpanamastu. Attribute everything today, whatever is going to happen, to Shri Krishna. So everything will go as per his will. You are not the doer. Artha aita? And during night when you go to sleep, you thank him. Say Krishna Arpanamastu. Krityagnate heli malkoli. Ee tara first day. Second day ಏನು ಮಾಡಿ, when you go to the bath, you say Shri Krishna Arpanamastu. Then third day when you go to cook, you say Shri Krishna Arpanamastu. Then fourth day when you go to shopping, then also you say Shri Krishna Arpanamastu. Like this, step by step, you keep on telling Shri Krishna Arpanamastu. Finally, what will happen? In a day, you will be continuously telling this Shri Krishna Arpanamastu. Over a period of time, your subconscious will memorize it, and automatically, without your knowledge, the subconscious will be telling Shri Krishna Arpanamastu.
And what happens at the end of your life, Sri Krishna remembers, he will come and take you at the time of your death, because you don't know when death is going to come. This is what he has promised. This is how you have to continue your everyday krama. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಅಕ್ಕ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಅಣ್ಣ ಇನ್ನೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ ಹಾ. 2 ದಿನಗಳ ಹಿಂದೆ ಇಂಡೋನೇಷ್ಯಾದಲ್ಲಿ ಹೇಳಿ. ಜ್ವಾಲಾಮುಖಿ ಬಂತು ಮತ್ತು ಸುನಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಭಾರತಕ್ಕೆ ಪರಿಣಾಮ ಬೀರುತ್ತದೆಯೇ ಅಂತ ಕೇಳಿದ್ದಾರೆ ಅಣ್ಣ. ಅದ್ರ ಬಗ್ಗೆ ನೀವು ಯಾಕೆ ಚಿಂತೆ ಪಡ್ತೀರಾ? ಬೆಂಗಳೂರಿಗೆ ಸುನಾಮಿ ಎಫೆಕ್ಟ್ ಆಗಲ್ಲ. ನೀವೆಲ್ಲ ಗುರು ಅಮರ ಅವರ ಋಷಿಗಳು ಏನ್ ಹೇಳಿದಾರೋ ಅದನ್ನ ಆಚರಿಸಿ ದಯವಿಟ್ಟು. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಎಲ್ಸ್ವೇರ್, ವೈ ಯು ಆರ್ ಬಾದರ್ಡ್ ಅಬೌಟ್ ಇಟ್? ಅಣ್ಣ ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡ್ಗೆ ಬಂದಿದ್ದೇವೆ. ಯಾರ್ಯಾರು ವಿಡಿಯೋ ಆನ್ ಮಾಡಿದ್ದೀರಿ, ಪ್ರಶ್ನೆಗಳೇನಾದ್ರು ಇದ್ರೆ ಹೇಳುವಂಥದ್ದು, ಕೈ ಎತ್ತೋದ್ರಿದ್ರೆ ದಯವಿಟ್ಟು ಕೈ ಎತ್ತಿ ಮಾತಾಡಿ. ಪವಿತ್ರ, ಅಣ್ಣ ಪವಿತ್ರ, ಅಣ್ಣ ಹಾ ಹೇಳಿ. ಇನ್ನು ಯಾರ್ದು ಪ್ರಶ್ನೆ ಬಂದಿಲ್ಲ ಅಣ್ಣ, ವೇಟ್ ಮಾಡ್ತಾ ಇದ್ದೀನಿ. ಹ್ಮ್ ಹ್ಮ್. ಅಣ್ಣ ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ ತಾವು ತೇಗೂರಿಗೆ ಹೋಗಿದ್ದಾರಾ? ಅಲ್ಲಿನ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ಶೇರ್ ಮಾಡಿ ಅಂತ ಕೇಳಿದ್ದಾರೆ, ತೇಗೂರ್ ಬಗ್ಗೆ. ತೇಗೂರು ಅದು ಬಂದ್ಬಿಟ್ಟು we had a very good spiritual satsanga. We had a spiritual ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಆಯ್ತು. ಎವ್ರಿಥಿಂಗ್ ವೆಂಟ್ ಆಸ್ ಪ್ಲಾನ್ಡ್ ಬೈ ದ ರಿಷೀಸ್. ಅಲ್ಲಿ ಗೋಯಿಂಗ್ ದೇರ್ ಇಟ್ ಸೆಲ್ಫ್ is an experience, and being a part of the satsanga was another experience. And things which went on there, automatically it was planned by the rishis, and everything step by step, everything went on well. And some of them had the fragrance of vibhuti, chandana, like this they had. And one of them had the vision of a rishi also. ಈ ತರ ಹಲವಾರು ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲಿ. ಧನ್ಯವಾದಗಳು ಅಣ್ಣ. ಅನಿತಾ ಅಕ್ಕ ಅನ್ಮ್ಯೂಟ್ ಮಾಡಿ ಅಕ್ಕ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಸತೀಶ್ ಅಣ್ಣ. ನಮಸ್ತೆ ಅಮ್ಮ. ಅಣ್ಣ, ನಾನು ಪ್ರತಿನಿತ್ಯ ನೀವು ಹೇಳ್ಕೊಟ್ಟಿರೋ ಹಾಗೆ ಗೈಡೆನ್ಸ್ ಬೇವಿನ ಎಲೆ ಪ್ರತಿನಿತ್ಯ ತಿಂತಾ ಇದ್ದೀನಿ. ನನಗೆ ಇನಿಷಿಯಲಿ ತುಂಬಾ ಒಂಥರ ಅನಿಸ್ತಾ ಇತ್ತು, ಯಾಕಂದ್ರೆ ನಾನು ಯಾವತ್ತೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಬಟ್ ಇವಾಗ ಅದು ನನಗೆ ರೂಢಿ ಆಗ್ಬಿಟ್ಟಿದೆ. ನೋ ಪ್ರಾಬ್ಲಮ್ ಎಟ್ ಆಲ್. ಅರ್ಲಿ ಮಾರ್ನಿಂಗ್ ನಾನು ಎದ್ದ ತಕ್ಷಣ ಅದನ್ನ ತಗೋತಾ ಇದ್ದೀನಿ. ಅಮ್ಮ, ಅದು ತಕೊಳ್ತಾ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತದೆ ಕ್ವಾಂಟಿಟಿ. ಅದು ಹಾ. ಅದು ಬೇವಿನ ಬಂದು ಇಟ್ ಇಸ್ ಹೀಟ್, ಇಟ್ ಇಸ್ ಸೊ ಹೌದು ಹೀಟ್. ಅಣ್ಣ. ನಿಮ್ಗೆ ಏನಾದ್ರೂ ಆಗುವಾಗ ಏನ್ ಮಾಡಿ, ನಿಮ್ ಬಾಡಿನ ಹಾ. ಕೋಲ್ಡ್ ಮಾಡ್ಕೋಬೇಕು, ತಂಪ್ ಮಾಡ್ಕೋಬೇಕು. ಅದಕ್ಕೆ ಹಾ. ಏನ್ ಮಾಡಿ, ಬೆಸ್ಟ್ ಎಳ್ನೀರು, ಇಲ್ಲ ಅಂದ್ರೆ ಹಾ. ಮಜ್ಜಿಗೆ ಕುಡೀರಿ. ಇಲ್ಲ ಅಂದ್ರೆ ಹಾ. ಬಾರ್ಲಿ ಇದೆಯಲ್ಲ, ಬಾರ್ಲಿ ಹಾ. ಎಷ್ಟು ಹಾಕೊಂಡು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು. 100% ಬಂದು 25% ಆಗ್ಬೇಕು. ಅದನ್ನ ಹಾ. ಏನ್ ಮಾಡ್ಬೇಕು, ನೀವು ಸೈಡ್ ನಲ್ಲಿ ಇಟ್ಬಿಟ್ಟು ಅದಕ್ಕೆ ತಣ್ಣಗಾದ್ಮೇಲೆ ಬರೀ ಆ ನೀರ್ನ ಕುಡೀರಿ. ಇಮಿಡಿಯೇಟ್ ಆಗಿ ನಿಮ್ ಬಾಡಿ ಕೂಲ್ ಆಗ್ಬಿಡ್ತದೆ. ಪ್ರಿಫರಬಲಿ ಹಾ. ನೈಟ್ ಮಾಡಿ ಇಟ್ಬಿಡಿ. ಮಾರ್ನಿಂಗ್ ಎದ್ದೇಳಿ ಬೇವಿನೆಲ್ಲ ತಿಂದ್ಬಿಟ್ಟು ಈ ಬಾರ್ಲಿ ನೀರ್ ಕುಡೀರಿ. ಇಮಿಡಿಯೇಟ್ ಆಗಿ ನಿಮ್ ಬಾಡಿ ಕೂಲ್ ಆಗ್ತದೆ. ಹಾ, ಸರಿ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ ಯು. ಧನ್ಯವಾದಗಳು ಅಣ್ಣ. ಧನ್ಯವಾದಗಳು. ಕಂಪ್ಲೀಟ್ ಮಾಡಿ ಈ ಕೋರ್ಸ್ ಹಾ. ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಬಾಡಿ ಹಾ. ಬಂದು ವಜ್ರಕಾಯ ಆಗ್ಬಿಡ್ತದೆ. ಸರಿ ಅಣ್ಣ, ಆಯ್ತು. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಅಣ್ಣ. ಅಣ್ಣ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಸರ್, in astrology there is a shift of guru from his position on April 30 and many rishi are losing guru's grace. I am doing Amara Dhyana daily. Do we need to do anything extra? ಅಲ್ಲ, ಅಂದ್ರೆ ಇವಾಗ ಅವ್ರ ವರ್ಷದಲ್ಲಿ question ಕೆಲವರಿಗೆ ಅವರು ಗುರುಬಲ ಹೇಳಿ ಹೋಗುತ್ತಲ್ವಾ, ಗುರುಬಲ ಹೋಗುತ್ತಲ್ವಾ ಕೆಲವರಿಗೆ. ಎವ್ರಿ ಇಯರ್ ವೆನ್ ಗುರು ಚೇಂಜಸ್ ಫ್ರಮ್ ಒನ್ ಹೌಸ್ ಟು ಅನದರ್ ಹೌಸ್, ಫಲ ಅವರು ಯಾವ ಮನೆಯಲ್ಲಿ ಇರ್ತಾರೋ, ಯಾವ ಮನೆಗೆ ಆಸ್ಪೆಕ್ಟ್ ಮಾಡ್ತಾರೋ ಅದನ್ನ ಪ್ರಕಾರ ಅವರು ಫಲ ಕೊಡ್ತಾರೆ. ಅವರು ಆಕ್ಚುಲಿ ಗುರು 2, 4, 6, 8 ಇಸ್ ನಾಟ್ ಫೇವರಬಲ್. ಅಣ್ಣ ಈ ಅಣ್ಣನ ಪ್ರಶ್ನೆ ಏನಂದ್ರೆ,
ನಾವು ಅಮರ ಧ್ಯಾನ ಮಾಡ್ತಾ ಇದೀವಲ್ವಾ, ಅದ್ರ ಜೊತೆಗೆ ನಾವು ಬೇರೆ ಹ್ಮ್. ಇನ್ನೇನಾದ್ರೂ ಪರಿಹಾರಾರ್ಥವಾಗಿ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಈ ಶ್ರದ್ಧೆ ಭಕ್ತಿ ಏಕಾಗ್ರತೆಯಿಂದ ಒಂದು ಅನ್ಕಂಡೀಷನಲ್ ಸರೆಂಡರ್ ಮಾಡಿ ಅಮರವನ್ನು ಧ್ಯಾನ ಮಾಡಿದ್ರೆ ಅದು ಒಂದೇ ಸಾಕು. ಅವರೆಲ್ಲವನ್ನು ನೋಡ್ಕೊಳ್ತಾರೆ, ನಿಮ್ ಕುಟುಂಬವನ್ನು ನೋಡ್ಕೊಳ್ತಾರೆ ಅವ್ರು. ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ, ಅಣ್ಣ ನಾವು ಋಷಿಗಳನ್ನ ಆಯ್ಕೆ ಮಾಡಿಕೊಳ್ಳಲೇಬೇಕಾ ಅಂತ ಕೇಳ್ತಾ ಇದ್ದಾರೆ. ಅಮ್ಮ, ಒಂದು ಫ್ಯಾಮಿಲಿಗೆ ಒಂದು ಗುರು, ಒಂದು ಋಷಿ, ಒಂದು ಮನೆ ದೇವರು ಇರ್ಲೇಬೇಕು. ದಿಸ್ ಇಸ್ ಅ ಮಸ್ಟ್ ಆಸ್ ಪರ್ ಸನಾತನ ಧರ್ಮ. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಆಫ್ಟರ್ ಕನೆಕ್ಟಿಂಗ್ ಟು ಯು ಅಣ್ಣ ಅಂಡ್ ಅಮರ ಗುರು ಫ್ಯಾಮಿಲಿ, ಐ ಫೀಲ್ ಐ ಗಾಟ್ ಎವ್ರಿಥಿಂಗ್ ಅಂಡ್ ಫೀಲಿಂಗ್ ವೆರಿ ಕಂಟೆಂಟ್. ಥ್ಯಾಂಕ್ ಯು ಅಣ್ಣ ಅಂತ ವೀಣಾ ಅಕ್ಕ ಹೇಳ್ತಾ ಇದ್ದಾರೆ. ಒಳ್ಳೇದಮ್ಮ. ಇಟ್ ಈಸ್ ಆಲ್ ಡಿಪೆಂಡಿಂಗ್ ಆನ್ ದೇರ್ ಫೇತ್ ವಿಚ್ ದೇ ಹ್ಯಾವ್ ಕೆಪ್ಟ್ ಇನ್ ಗುರು ಅಮರ, ದಟ್ ಈಸ್ ಗಿವಿಂಗ್ ದ ಫ್ರೂಟ್ ಫಾರ್ ದೆಮ್. ಥ್ಯಾಂಕ್ ಯು ಅಣ್ಣ. ರಮೇಶ್ ಭಟ್ ಅಣ್ಣ ಅವರು ಥ್ಯಾಂಕ್ ಯು ಅಣ್ಣ, ಗುಡ್ ಸತ್ಸಂಗ ಅಂತ ಹೇಳಿದ್ದಾರೆ. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ ಅನುಕಲಾ ಅಕ್ಕ ಅವರಿಂದ. ಈಸ್ ದೇರ್ ಎನಿ ಮಹಾಮಾರಿ ಡಿಸೀಸಸ್ ಕಮಿಂಗ್ ದಿಸ್ ಇಯರ್ ಅಂತ ಕೇಳ್ತಾ ಇದ್ದಾರೆ. Definitely it is going to come next year. It will be 100 times powerful than COVID-19, and especially those who eat non-veg, they are the people who will be affected first. ಓ, ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ವಿನೋದ್ ಅಣ್ಣ ಅವರಿಂದ ಒಂದು ಪ್ರಶ್ನೆ ಇದೆ. ಮಟೀರಿಯಲ್ ಲೈಫ್ ಡಿಫಿಕಲ್ಟೀಸ್ ಆರ್ ಡಿಸೈಡೆಡ್ ಬೈ ಗಾಡ್ ಆರ್ ಇಟ್ಸ್ ಅವರ್ ಓನ್ ಮಿಸ್ಟೇಕ್ ಅಂತ ಕೇಳಿದ್ದಾರೆ. It is your own karma, what you have done during the past number of births. All this has come to you now, and you are facing the good karma or bad karma accordingly. God has nothing to do with it. God is Nirakara, Niranjana, Nirupama. He has no action. He still is. Achala he is. ಅವ್ರಿಗೂ ನಮ್ದು ಸಂಬಂಧನೇ ಇಲ್ಲ. Don't blame God for whatever you are suffering. Please, it is your own fault, your own karmas you have done in the past, but you are suffering now. ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ವಿಡಿಯೋದಲ್ಲಿ ಪ್ರಶ್ನೆ ಕೇಳುವಂಥದ್ದು ಏನಾದ್ರೂ ಇದ್ರೆ ಕೈ ಎತ್ತಿ ಪ್ರಶ್ನೆಗಳನ್ನ ಕೇಳಬಹುದು. ವಿನಯ್ ಅಣ್ಣ, ಅನ್ಮ್ಯೂಟ್ ಮಾಡಿ ಅಣ್ಣ. ಸತೀಶಣ್ಣ ನಮಸ್ತೆ. ನಮಸ್ತೆ, ಹೇಳಪ್ಪ. ಸತೀಶಣ್ಣ, ಇದು ಬೆಳಗಿನ ಜಾವ ಅದೇ ಸಂಕಲ್ಪ ಮಾಡ್ಬೇಕಾದ್ರೆ ಅದು ಇದು ಕಲಿಯುಗ ಅಂತ ಬರುತ್ತ, ಪ್ರಥಮ ಪಾದ ಕಲಿಯುಗ ಅಂತ ಬರುತ್ತಲ್ಲ, ಅದು ಹೌದು. ಕಲಿಯುಗ ಅಂತ ಹೇಳ್ಬೇಕಾ ಇಲ್ಲಾಂದ್ರೆ ಸತ್ಯಯುಗ ಅಂತ ಹೇಳ್ಬೇಕಾ? ಇಲ್ಲ, ನಾವು ಕೊಟ್ಟಿದ್ದೀವಲ್ಲ ಸಂಕಲ್ಪ ಬುಕ್ ನಲ್ಲಿ. ಫಸ್ಟ್ ಅದೇ ಅಲ್ಲ. ಪೋರ್ಷನ್ ಯು ಇನ್ವೋಕ್ ಬ್ರಹ್ಮ, then you should ಹಾ. say Kaliyuga, because Brahma's Kaliyuga is 4,32,000 years, which is continuing. See, the problem was Brahma's Kaliyuga and our Kaliyuga started at the same time, but our Kaliyuga being 5,184 years, it ended in 14th April 1974. Now we are in the transition period of Kaliyuga and Satyuga. Actual Satyuga will start in 2406. So ನೀವೇನ್ ಮಾಡ್ಬೋದು, ಸೆಕೆಂಡ್ ಸ್ಟೇಜ್ ನಲ್ಲಿ ಸತ್ಯುಗ ಅಂತ ಹೇಳ್ಕೊಂಡು ಹೋಗ್ಬೇಕು. ಹಾ, ಓಕೆ, ಅರ್ಥ ಆಯ್ತು ಸತೀಶಣ್ಣ. ಮತ್ತೆ ಇನ್ನೊಂದು, ಅದು ಬೇವಿಂದು ಯುಗಾದಿಂದ ಶುರು ಮಾಡಿದೀನಿ. 3ನೇ ದಿವಸ ಸ್ವಲ್ಪ ಸ್ಕಿಪ್ ಆಗೋಯ್ತು. ಸೊ ಅದೇನ್ ಮಾಡಿದೆ, ಬಾಕಿ ಬೇವಿನ ಎಲೆ ತಿನ್ನೋದು ಒಂದೇ ಒಂದ್ ದಿವಸ 3rd ಡೇ ಸ್ಕಿಪ್ ಆಯ್ತು. 4th ಡೇಗೆ ಏನ್ ಮಾಡಿದೆ, ನಾನು 3rd ಡೇದು ಮತ್ತೆ 4th ಡೇ 2 ಸೇರಿಸಿ ತಿಂದೆ ಸತೀಶಣ್ಣ. ಬಟ್ ಸ್ಕಿಪ್ ಆಗಿಲ್ಲ. ತೊಂದ್ರೆ ಇಲ್ಲ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ ಅಲ್ವಾ? ಥ್ಯಾಂಕ್ ಯು. ಶ್ವೇತಾ ಅಕ್ಕ, ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ಅಣ್ಣ, ಏನು ಅಂದ್ರೆ ನಂದೊಂದು ಪ್ರಶ್ನೆ. ನಮ್ಮ ಅತ್ತೆ ತೀರ್ಕೊಂಡಿದ್ದಾರೆ, ಹಂಗಾಗಿ 1 ವರ್ಷ ಹಬ್ಬಗಳು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಈಗ ನಾನು ಭಾಗವತ ಸಪ್ತಾಹ ಮಾಡ್ಬೇಕೋ ಬೇಡವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಾಡಿ. ಭಾಗವತ ಸಪ್ತಾಹ ಅದಕ್ಕೂ ಸಂಬಂಧ ಇಲ್ಲ. ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಅಷ್ಟಮಿ ದಿವಸ ಇಲ್ಲ ಏಕಾದಶಿ ದಿವಸ ಶುರು ಮಾಡಿ, ಹಿಂಗೆ ಮಾಡ್ಬೇಕಂತ ಗ್ರೂಪ್ ನಲ್ಲಿ ಹಾಕಿದ್ವಿ. ನೀವು ಧಾರಾಳವಾಗಿ ಹಾಗೆ ಮಾಡಿ, ಏನ್ ತೊಂದ್ರೆ ಇಲ್ಲ ಅದಕ್ಕೆ. ಅಣ್ಣ ಆಯ್ತಣ್ಣ, ಅದಕ್ಕೆ ಅದೊಂದು ಕನ್ಫ್ಯೂಷನ್ ಇತ್ತು. ನಾನು ಹಬ್ಬಗಳು ಮಾಡಬಾರ್ದು ಅನ್ನೋದಕ್ಕೆ ವ್ರತಗಳು ಮಾಡ್ಬೋದಣ್ಣ? ಇಲ್ಲ, ಮಾಡಿ, ಭಾಗವತ ಸಪ್ತಾಹ ಮಾಡ್ಬೋದು. ಸರಿ ಅಣ್ಣ, ಓಕೆ ಅಣ್ಣ, ಧನ್ಯವಾದ. ಕೃಷ್ಣ.
ಮಹಾಲಕ್ಷ್ಮಿ ಅಕ್ಕ ಅನ್ಮಿಟ್ ಮಾಡಿ ಅಕ್ಕ ಮಾತಾಡಿ. ಅಣ್ಣ ನಮಸ್ತೆ. ಹೇಳಿಮ್ಮ. ಅಣ್ಣ ಏನಂದ್ರೆ ಈಗ ಎಲ್ಲಾರು ವಾಸ್ತು ಅನ್ನೋದನ್ನ ಜಾಸ್ತಿ ಹೇಳ್ತಾರಲ್ವಾ, ವಾಸ್ತು ಪ್ರಕಾರ ಮನೆ ಇಲ್ಲ ಅಂದ್ರೆ ಮನೆಗಳಲ್ಲಿ ತೊಂದ್ರೆ ಆಗುತ್ತೆ ಅಂತ, ಇದು ನಿಜಾನಾ ಅಣ್ಣ? ಅಮ್ಮ, ವಾಸ್ತು ಪ್ರಕಾರ ಮನೆ ಇರ್ಬೇಕಮ್ಮ. ಎಲ್ಲಿ ಕಿಚನ್ ಇರ್ಬೇಕು ಅಲ್ಲಿ ಕಿಚನ್ ಇರ್ಬೇಕು, ಎಲ್ಲಿ ಬೆಡ್ರೂಮ್ ಇರ್ಬೇಕು ಅಲ್ಲಿ ಬೆಡ್ರೂಮ್ ಇರ್ಬೇಕು, ಎಲ್ಲಿ ಟಾಯ್ಲೆಟ್ ಇರ್ಬೇಕು ಅಲ್ಲಿ ಟಾಯ್ಲೆಟ್ ಇರ್ಬೇಕು. ಬಟ್ ಈ ಕಾಲದಲ್ಲಿ ಏನ್ ಮಾಡ್ತಾರೆ, ಜಾಗ ಇಲ್ಲ, ಕನ್ವೀನಿಯಂಟ್ ಆಗಿ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ. ಸೊ ವಾಸ್ತು ಪ್ರಕಾರ ಇರಲ್ಲ, ನಾನಾ ವಿಧ ಕಷ್ಟಗಳು ಬರ್ತದೆ ಅವ್ರಿಗೆ. ಸೊ ವಾಸ್ತು ಪ್ರಕಾರ ಆದಷ್ಟು ನೀವು ಮನೆ ನೋಡ್ಕೋಬೇಕು. ಅದಕ್ಕೆ ಗುರು ಅಮರ ಅವ್ರು ಹೇಳಿದಾರೆ, ಆ ಕೃಷ್ಣಾರ್ಜುನ ಫೋಟೋ ನಿಮ್ ಮನೆ ಮೇನ್ ಡೋರ್ ಓಪನ್ ಮಾಡಿದ್ರೆ ಎದುರುಗಡೆ ವಾಲ್ ಇದೆಯಲ್ಲ, ಗೋಡೆ, ಅದ್ರ ಮೇಲೆ ಅದನ್ನ ಹಾಕಿದ್ರೆ ಟು ಎ ಸರ್ಟನ್ ಎಕ್ಸ್ಟೆಂಟ್ ನೆಗೆಟಿವ್ನೆಸ್ ಇನ್ ದ ವಾಸ್ತು ವಿಲ್ ಬಿ ಸೆಟ್ರೇಟ್. ನಂಬಿಕೆ ಇರ್ಬೇಕಮ್ಮ, ಸುಮ್ಮನೆ ಹೇಳಿದೀವಿ ಅಂತ ಹಾಕ್ತಿಲ್ಲ, ಸರಿ ಇಲ್ಲ. ಇಲ್ಲ ಗುರು ಅಣ್ಣ, ಅಮರ ಅವರು ನಂಬಿಕೆ ಇದೆ. ಹೇಳಿದ್ದಾರೆ, ಇಲ್ಲ ಹೇಳ್ತೀರಲ್ಲ, ಗುರು ಅಮರ ಅವರು ಹೇಳಿದ್ದಾರೆ, ಇದನ್ನ ನಂಬಿಕೆಯಿಂದ ಶ್ರೀ ಕೃಷ್ಣ ಪರಮಾತ್ಮರನ್ನ ಇಲ್ಲಿ ಹಾಕ್ತೀನಿ ಅಂತ ದಿನ ಬೆಳಗ್ಗೆ ಎದ್ದು ಅವ್ರನ್ನ ನಮಸ್ಕಾರ ಮಾಡ್ಕೋಬೇಕು. ಹೆಂಗೆ ನಿಮ್ ಮನೆಯಲ್ಲಿ ಒಂದು ನಿಮ್ ಫ್ಯಾಮಿಲಿ ಮೆಂಬರ್ನ ಟ್ರೀಟ್ ಮಾಡ್ತಿರೋ ಅದೇ ತರ ಶ್ರೀ ಕೃಷ್ಣನು ನೀವು ಟ್ರೀಟ್ ಮಾಡ್ಬೇಕು ಫ್ಯಾಮಿಲಿ ಆಗಿ, ಮೆಂಬರ್ ಆಗಿ. ಸರಿ ಅಣ್ಣ, ಧನ್ಯವಾದ ಅಣ್ಣ. ನಮಸ್ಕಾರ. ಅಣ್ಣ ಮಾತಾಡಿ. ಸರ್, ನೀವ್ ಹೇಳ್ದ ನಾವ್ ಸ್ವಂತ ಕರ್ಮಗಳಿಂದಾನೇ ನಾವ್ ಈ ತರ ಒದ್ದಾಡ್ತಾ ಇದೀವಿ ಅಂತ. ಅಂದ್ರೆ ಪರಬ್ರಹ್ಮ ನಮಗೆ ಸ್ವಾತಂತ್ರ್ಯವಾಗಿ ಇಚ್ಛಾಶಕ್ತಿ ಕೊಟ್ಟಿದ್ದಾರೆ. ಈಸ್ ಗಿವನ್ ಅಸ್ ಫ್ರೀ ವಿಲ್ ದೆನ್ ಸರ್? He has given you the buddhi to use it properly. ನಿಮ್ ದುರ್ಬುದ್ಧಿನಿಂದ ನೀವು ಸಿಕ್ಕಾಕೊಂಡಿದ್ದೀರಾ. ಒಂದ್ ಆಪಲ್ ತಿನ್ನಿ ಅಂದ್ರೆ ಪರಬ್ರಹ್ಮ, ನೀವು 5 ಆಪಲ್ ತಿಂತೀರಾ. ಏನಕ್ಕೆ 5 ಆಪಲ್ 4 ಆಪಲ್ ತಿನ್ಬೇಕು ಎಕ್ಸ್ಟ್ರಾ? ಒಂದ್ ಆಪಲ್ ತಿಂದ್ರೆ ನಿಮ್ಗೆ ಗೊತ್ತಾಗಲ್ವಾ ನಿಮ್ಗೆ? ಹೌದು. ಸೊ ಫ್ರೀ ವಿಲ್ ಒಂದ್ ಆಪಲ್ ತಿಂದ್ರೆ you know the taste of the apple, you relish it. Why do you want to go in for 4 other apples? So the other 4 apples is coated on your Manonmaya Kosha, the extra karma. Adana cleanse ಮಾಡಕ್ಕೆ you have to take birth. ಅದನ್ನ So there is something called, ಅದನ್ನ cleanse ಮಾಡಕ್ಕೆ you will have to have a guru who will give you the marga in spiritualism to practice the sadhana dhyana by which you will cleanse the extra experiences coated on the Manonmaya Kosha. so we have free will then. There is something called free will then. God has given you everything. You are using excessively. See, God has given everything in you. You have to use it as per that to a wanted whenever it is necessary. If you use excessively, it is harmful to you. See, you have sex. ಮನೆಯಲ್ಲಿ ಮದುವೆ ಮಾಡ್ಕೊಳ್ತೀರಾ, ಇರ್ತೀರಾ, but in spite of that you go outside, go to a prostitute. ಏನಾಗ್ತದೆ? You get AIDS. ಅಲ್ವಾ? ಧನ್ಯವಾದಗಳು ಅಣ್ಣ. ಒಂದ್ ಪ್ರಶ್ನೆ ಇದೆ, ಅಶ್ವಿನಿ ದೇವತೆಗಳ ಇದ್ದಾರಾ? ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದಾರೆ ಅಣ್ಣ. ಇದ್ದಾರಮ್ಮ, ಖಂಡಿತ ಇದ್ದಾರೆ. ದೇ ಆರ್ ದ ಸನ್ಸ್ ಆಫ್ ಸೂರ್ಯನಾರಾಯಣ ದೇವರು. ಓಕೆ, ಧನ್ಯವಾದಗಳು ಅಣ್ಣ. ಅನುಕಲಾ ಅಕ್ಕ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ನೀವು ಬೇವಿನ ಎಲೆಗಳನ್ನ ತಿನ್ನುವ ಒಂದು ಪರಿಕ್ರಮ ಹೇಳಿದ್ರಲ್ಲ, ಒಂದು ಮಂತ್ಗೆ ಒಂದ್ ದಿವಸ 1, 2, 3 ಹಾಗೆ, ಅದನ್ನ ಯಾವುದೇ ಮಂತ್ ಅಲ್ಲಿ ಯಾವುದೇ ತಿಂಗಳಲ್ಲಿ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಉಗಾದಿ ದಿವಸದಿಂದ ಶುರು ಮಾಡಬೇಕು. ಯಾಕಂದ್ರೆ ಆವಾಗ ಬಂದ್ಬಿಟ್ಟು ವಸಂತ ಋತು ಶುರು ಆಗ್ತದೆ. ಆವಾಗ ಬೇವಿನ ಗಿಡ ಆಗ್ಲಿ ಎಲ್ಲಾ ಗಿಡಗಳು ಚಿಗುರ್ತಿದೆ. ಆವಾಗ ಫ್ರೆಶ್ ಆಗಿರ್ತದೆ. ಅಂಡ್ ಇಟ್ ವಿಲ್ ಹೆಲ್ಪ್ ಯು ಅಂಡ್ ಗಿವ್ ಯು ಮೋರ್ ಸ್ಟ್ರೆಂತ್ ಅಂಡ್ ದ ಡಿಸೈರ್ಡ್ ಎಫೆಕ್ಟ್. ಬೇರೆ ಸೀಸನ್ ಅಲ್ಲಿ ತಿನ್ನಕ್ಕಾಗಲ್ಲ ಅದು. ಅಂಡ್ ದೇರ್ ಇಸ್ ಸಿಸ್ಟಮ್. ದ ರಿಷೀಸ್ have found out that if you start in Ugadi and complete in 60 days, it will have the desired effect. ನೀವಾಗಿ ನೀವು ನಿಮ್ಮ ಅನುಕೂಲಕ್ಕೆ ತಗೊಂಡ್ರೆ ಇಟ್ ಇಸ್ ಆಫ್ ನೋ ಯೂಸ್. ಓಕೆ, ಧನ್ಯವಾದಗಳು ಅಣ್ಣ. ಇವಾಗ ನೀವು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನೀವು ಲಂಚ್ ಮಾಡ್ತೀರಾ, ಲಂಚ್ ಬಂದು ಡಿನ್ನರ್ ಮಾಡ್ತೀರಾ ನೀವು, ಇಲ್ವಾ? ರಾತ್ರಿ ಆದ್ರೆ ಮಲ್ಕೊಳ್ತೀರಾ, ಬೆಳಗಾದ್ರೆ ಕೆಲಸ ಮಾಡ್ತೀರಾ, ಇಲ್ಲ ರಾತ್ರಿ ಮಲ್ಕೊಂಡು ನೈಟ್ ಕೆಲಸ ಮಾಡ್ತೀರಾ ಹೇಳಿ? ಹೌದು, ಇಲ್ಲ ಇಲ್ಲ. ಆಸ್ ಪರ್ ನಾರ್ಮ್ಸ್ laid down by the rishis, we'll have to abide by it. There is a reason, specific reason for it. ಧನ್ಯವಾದಗಳು ಅಣ್ಣ. we have 3 minutes. 2 ಪ್ರಶ್ನೆ ಇದೆ. ಒಂದು, ಹನುಮಾನ್ ಚಾಲಿಸಾ ರಿಸೈಟ್ ಮಾಡ್ಬೇಕಂದ್ರೆ ಬ್ರಹ್ಮಚರ್ಯ ಮೇಂಟೈನ್ ಮಾಡ್ಬೇಕಾ ಅಂತ. ಎರಡನೇ ಏನು ಬೇಕಾಗಿಲ್ಲ.
ಒಂದು ಹೇಳ್ತೀನಿ ಪವಿತ್ರ, ಎನಿಥಿಂಗ್ ಯು ಡೂ ಇಟ್ ಫ್ರಮ್ ಭಕ್ತಿ ವಿತೌಟ್ ಪುಟಿಂಗ್ ಎ ಕಂಡೀಷನ್. ಐ ವಾಂಟ್ ದಿಸ್, ಐ ವಾಂಟ್ ದಟ್, ಡೋಂಟ್ ಹ್ಯಾವ್ ಎನಿ ಡಿಸೈರ್. ಹನುಮಾನ್ ಚಾಲೀಸ ಮಾಡ್ಬಿಟ್ಟು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಆಂಜನೇಯರಿಗೆ ಮಾಡ್ಬಿಟ್ರೆ ಅವ್ರು ನಿಮ್ಗೆ ಏನು ಒಳ್ಳೇದ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ನನಗೆ ಇದು ಬೇಕು ಅಂದ್ರೆ ದೆನ್ ಯು ಶುಡ್ ಫಾಲೋ ಆಲ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ನೋ ಅಣ್ಣ, ಪ್ರಶ್ನೆ ಬಂದು ಬ್ರಹ್ಮಚಾರಿಯಾಗಿ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಬೇಕಾಗಿಲ್ಲ. ಇವನ್ ಮ್ಯಾರಿಡ್ ಪೀಪಲ್ ಕ್ಯಾನ್ ಡೂ. ಓಕೆ, ಧನ್ಯವಾದ. ಬ್ರಹ್ಮಚಾರಿ ಅನ್ನೋದು ಇಟ್ ಇಸ್ ರಾಂಗ್ಲಿ ಅಂಡರ್ಸ್ಟುಡ್. ಇಫ್ ಯು ಆರ್ ಅನ್ಮ್ಯಾರಿಡ್ ಓನ್ಲಿ ಬ್ರಹ್ಮಚಾರಿ ಇಲ್ಲ. ಶ್ರೀಕೃಷ್ಣ ಈ ಪರೀಕ್ಷಿತ್ ಕಥೆ ಇದೆಯಲ್ಲ ಹೇಳಿದ್ವಲ್ಲ, ಗೊತ್ತಲ್ಲ? ಪರೀಕ್ಷಿತ್ನ when ಅಶ್ವತ್ಥಾಮ left that ಅಸ್ತ್ರ, it got almost destroyed. ಅದನ್ನ ಬೇಡ್ಕೊಳ್ತಾರೆ ದ್ರೌಪದಿನೂ ತಾಯಿ, ಯಾರಾದ್ರೂ ಕಾಪಾಡಿ ರಿವೈವ್ ಮಾಡಿದ. ಅವಾಗ ಇದು ಆಕಾಶವಾಣಿ ಹೇಳ್ತಿದೆ, ಯಾರೊಬ್ರು ಬ್ರಹ್ಮಚಾರಿ ಇದಾರೋ, ಯಾರು ಸುಳ್ಳು ಹೇಳಿಲ್ವೋ ಅಂತವ್ರು ಒಂದು ಇದನ್ನ ಆ ಪಿಂಡನ ಅಂಟಿದ್ರೆ ಅದು ರಿವೈವ್ ಆಗ್ತದೆ ಅಂತ. ಅವಾಗ ಎಲ್ರು ಹುಡುಕ್ತಾರೆ, ಯಾರಿಲ್ಲ. ಆವಾಗ ಶ್ರೀ ಕೃಷ್ಣ ಇಸ್ ಓನ್ಲಿ ಒನ್ ಎಲಿಜಿಬಲ್, but he has got 16,116 wives. So how is a brahmachari, and how did the pinda came to life and Parikshit was born? So brahmachari ಅನ್ನೋದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. Before marriage he is a brahmachari, after marriage also he is a brahmachari, because only he has to live with his wife in the bed in certain periods. The other periods he should remain a brahmachari. ಅರ್ಥ ಆಯ್ತಾ? ಓಕೆ, ಧನ್ಯವಾದಗಳಣ್ಣ. There are certain conditions. ಆ ಸಮಯದಲ್ಲೇ ಅವ್ರ ಹೆಂಡತಿ ಹತ್ರ ಅವ್ರು ಸೇರ್ಬೇಕು, ಮಿಕ್ಕಿದ ಸಮಯದಲ್ಲಿ ಸೇರ್ಬಾರ್ದು. Then he is a brahmachari even after marriage. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ವಿ ಆರ್ ಟುವರ್ಡ್ಸ್ ದ ಎಂಡ್. ಏನಾದ್ರೂ ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ಸತ್ಸಂಗಕ್ಕೆ ಬಂದ ಎಲ್ಲರಿಗೂ ಧನ್ಯವಾದಗಳು. ಸತೀಶ್ ಅಣ್ಣ, ಥ್ಯಾಂಕ್ ಯು. ಎಲ್ಲರೂ ಕ್ಲೀನ್, ಎಲ್ಲರೂ ಸರಿಯಾಗಿರಿ. ಗುರು ಅಮರ ಅವರು ಹೇಳಿದ್ದು ಮನಸ ವಾಚ ಕಾಯ ಅದನ್ನ ಶ್ರದ್ಧೆಯಿಂದ ಪಾಟಿಸಿ. ದಿನಗಳು ಹೋಗ್ತಾ 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 ಥಿಂಗ್ಸ್ ವಿಲ್ ಗೋ ಇನ್ ಟು ಥರ್ಡ್ ವರ್ಲ್ಡ್ ವಾರ್ಗೆ ಹೋಗ್ತದೆ. ಸೊ ಬಿ ವೆರಿ ಕೇರ್ಫುಲ್. ಇಫ್ ಯು ವಾಂಟ್ ಟು ಲಿವ್ ಅಂಡ್ ಸಿ ಭಗವಾನ್ ಕಲ್ಕಿ, follow what the rishis and what Guru Amara have advocated. Otherwise, you will be a part of the flood which is